ಈಶ್ವರ ಗುರು ಆತ್ಮೈತಿ ಮೂರ್ತಿ ಭೇದ ವಿಭಾಗಿನಿ ವ್ಯಾಪ್ತ ದೇಹಾರ ದಕ್ಷಿಣಾಮೂರ್ತಯೇ ನಮಃ. ಭಾಗೀರಥಿಯಲ್ಲಿ ಮೀಯಲು ವಾರಾಣಸಿಗೆ ಹೋಗಬೇಕಿತ್ತು. ಆದರೆ ಮನೆ ಬಾಗಿಲಿಗೆ ಭಾಗೀರಥಿ ಬಂದರೆ ಚಕ್ರವರ್ತಿಯನ್ನು ಕಾಣಲು ರಾಜಧಾನಿಗೆ ಹೋಗಬೇಕಾಗಿತ್ತು, ರಾಜದ್ವಾರದಲ್ಲಿ ನಿಲ್ಬೇಕಾಗಿತ್ತು. ಆದರೆ ರಾಜನೇ ನಮ್ಮ ಊರಿಗೆ ಬಂದರೆ ಹಾಗೆ ವಿಶ್ವದ ಮೂಲವನ್ನು ನಾವು ತಲುಪಬೇಕಿತ್ತು. ಅದು ಬಹಳ ದೂರ ಬಹಳ ಎತ್ತರ ಇದೆ. ಆದರೆ ಅದೇ ನಮ್ಮ ಊರಿಗೆ ಬಂತು. ವಿಶ್ವದ ಮೂಲವೇ ರಾಮನ ರೂಪದಲ್ಲಿ ನಮ್ಮ ಊರಿಗೆ ಅಂದರೆ ಭೂಮಿಗೆ ಬಂತು. ಅಯೋಧ್ಯೆಯಲ್ಲಿ ಅದು ನೆಲೆ ನಿಂತಿತ್ತು. ಅಯೋಧ್ಯೆಯಲ್ಲಿ ಒಂದ್ಸಾರಿ ಹುಟ್ಟಿದ್ದು ಅಂತಲ್ಲ, ಅದು ಹಾಗೂ ಹೇಳ್ಬೋದಲ್ಲ, ಅದು ಅವತ್ತು ಹುಟ್ಟಿದ್ದು ಅಂತಷ್ಟೇ. ಇವತ್ತೇನು ಹಾಗಲ್ಲ. ಮೊದಲನೇದಾಗಿ ರಾಮ ತನ್ನ ಜನ್ಮಕ್ಕಾಗಿ ಅಯೋಧ್ಯೆಯನ್ನು ಆಯ್ಕೆ ಮಾಡಿದ ಅನ್ನುವಾಗಲೇ ಅದು ಅತಿ ವಿಶಿಷ್ಟವಾಗಿರ್ಬೇಕು. ಅದಿಲ್ಲದಿದ್ರೆ ಆ ಊರನ್ನು ಯಾಕೆ ಆಯ್ಕೆ ಮಾಡ್ತಾನೆ ರಾಮ? ಆದರೆ ರಾಮನ ಆಗಮನದಿಂದ ಮತ್ತಷ್ಟು ವಿಶೇಷ ಆಯ್ತು. ಅದು ಸ್ವರ್ಣಕಮಲಕ್ಕೆ ಸುಗಂಧ ಬಂತು. ಒಂದು ಗುರುತಾಯಿತು ಅಯೋಧ್ಯೆಯಲ್ಲಿ. ರಾಮ ಬಂದು ಹೋಗುವುದಂದ್ರೆ ಸುಮ್ಮನೆ ಅಲ್ಲ, ಅದು ಆಯಾರಾಮ್ ಗಯಾರಾಮ್ ಅಂತಿದೆ ಹಿಂದಿಯಲ್ಲಿ. ಅದು ಬೇರೆ ರೀತಿ ಬಳಸ್ತಾರೆ. ಅದನ್ನ ಅಂದ್ರೆ ಬಂದಿದ್ದಕ್ಕೂ ಕೊಡ್ತೀರ, ಬಂದಿದ್ದಕ್ಕೂ ಹೋಗಿದ್ದಕ್ಕೂ ಕೊಡ್ತೀರ ಅಂತ ನಾವು ಬಳಸ್ತಾರೆ. ಹಾಗಲ್ಲ ಅದು. ರಾಮ ಬಂದು ಹೋದರೆ ಚಿಹ್ನೆ ಶಾಶ್ವತ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅದು ಬೀಗದ ಪ್ರಭಾವ, ವಿಶ್ವಮೂಲವಾದ, ವಿಶ್ವಾಧಾರವಾದ, ವಿಶ್ವಾತ್ಮಕವಾದ, ವಿಶ್ವಾಂತರ್ಯಾಮಿಯಾದ ಒಂದು ಶಕ್ತಿ ಅಲ್ಲಿ ಬಂದು ಹಿಡಿದರೆ ಅದು ಗುರುತಾಗದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಅದರ ಪ್ರಭಾವವನ್ನು ಬಿಡದಿರಲಿಕ್ಕೆ ಸಾಧ್ಯ ಇಲ್ಲ. ಪ್ರಭಾವವು ಶಾಶ್ವತವೇ, ಯಾಕೆಂದ್ರೆ ರಾಮ ಶಾಶ್ವತ, ಅವನು ಬೀರಿದ ಪ್ರಭಾವವು ಶಾಶ್ವತವೇ. ಈಗಲೂ ಇದೆ ಅಲ್ಲಿ ಆ ಪ್ರಭಾವ. ಅದು ದೇಶವಾದರೂ ಸರಿ, ಕಾಲವಾದರೂ ಸರಿ. ಈಗ ರಾಮನವಮಿ ಪ್ರತಿ ವರ್ಷವೂ ಬರ್ತದೆ. ಅದು ಎಂದೋ ತ್ರೇತಾಯುಗದಲ್ಲಿ ರಾಮ ಹುಟ್ಟಿದಂತೆ ಆ ದಿನ ಹಿಂದೆ ಯಾಕೆ ಅಂದ್ರೆ ಇಲ್ಲ. ಕಾಲಚಕ್ರ ತಿರುಗುವಾಗ ಆ ರಾಮ ಜನಿಸಿದ ಕಾಲ ಯಾವಾಗ ಬರ್ತದೋ ಆಗ ಅದು ಆ ಪ್ರಭಾವದೊಟ್ಟಿಗೆ ಬರ್ತದೆ. ಕಾಲದ ಮೇಲೂ ಕೂಡ ಗುರುತು ಮಾಡಿಬಿಟ್ಟಿದ್ದಾನೆ, ದೇಶದ ಮೇಲೂ ಕೂಡ ಗುರುತು ಮಾಡಿಬಿಟ್ಟಿದ್ದಾನೆ. ಟೈಮ್ ಅಂಡ್ ಸ್ಪೇಸ್ ಎರಡರ ಮೇಲೆ ಕೂಡ ಅಗಾಧವಾದ ಪರಿಣಾಮ ಬೀರಿದ್ದಾನೆ. ಕೇವಲ ತನ್ನ ಆಗಮನದ ಮಾತ್ರದಿಂದ, ಅವನು ಮುಟ್ಟಿದ್ರಿಂದ ಅದು ಋಷಿನಿಷ್ಠ ಜಲಂತೆ ಅಂತ. ಋಷಿಷ್ಠಗಿರ ದರ್ಶನ, ರಾಮನ ದರ್ಶನ ಮಾಡಿದ ಋಷಿ. ಅವನು ಮುಟ್ಟಿದ್ರೆ ಸಾಕು, ನೀರು ತೀರ್ಥ ಆಗತ್ತಂತೆ, ಕಲ್ಲು ದೇವರಾಗತ್ತಂತೆ. ಹಾಗಿರುವಾಗ ಅವನನ್ನು ನೋಡಿದವರು ಮುಟ್ಟಿದ್ರೆ ಅವರಿಗೆ ಎಷ್ಟು ಪ್ರಭಾವ ಇದೆ ಅಂತಂದ್ರೆ, ಅವನೇ ಬಂದು ಮುಟ್ಟಿದ್ದಲ್ಲ, ಹುಟ್ಟಿದ್ದು. ಎಷ್ಟು ದೊಡ್ಡ ವ್ಯತ್ಯಾಸ ಇದೆ ಹುಟ್ಟಿದ್ದಕ್ಕೂ ಯೋಚನೆ ಮಾಡಿದ್ದು. ಅದರ ಮೇಲೆ ಎಂಥ ಪ್ರಭಾವವನ್ನು ಬೀರಿರ್ಬೇಕು ಅಯೋಧ್ಯೆಯ ಮೇಲೆ. ಅದು ಯಾಕೆ ಹಾಗೆ ಬೀರಿದ ಅಂದ್ರೆ, ಅವನು ಯಾವಾಗಲೂ ಆ ರೂಪದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಭೌತಿಕ ರೂಪದಲ್ಲಿ ಸದಾಕಾಲ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತನ್ನನ್ನ ದೇಶದ ರೂಪದಲ್ಲಿ ಅಯೋಧ್ಯೆಯಲ್ಲಿ, ಇನ್ನು ಬೇರೆ ಬೇರೆ ಕಡೆ ಅವನ ಪ್ರಭಾವ ಇದೆ, ಒಂದೇ ಅಲ್ಲ, ಕಾಲದ ರೂಪದಲ್ಲಿ ರಾಮನವಮಿಯಲ್ಲಿ, ಹಾಗೆ ಅಕ್ಷರದ ರೂಪದಲ್ಲಿ ರಾಮಾಯಣದಲ್ಲಿ ತನ್ನನ್ನು ತಾನು ಬಿಟ್ಟು ಹೋಗಿದ್ದಾನೆ, ತನ್ನನ್ನು ತಾನು ಅವನು ಬಿಟ್ಟು ಹೋಗಿದ್ದಾನೆ. ಅವನದೇ ಶಬ್ದಮಯ ರೂಪ ರಾಮಾಯಣ ಈಗಲೂ ಇದೆ. ಅವನದೇ ಕಾಲಮಯವಾದ ರೂಪ ರಾಮನವನು, ಅವನದೇ ದೇಶಮಯವಾಗಿರ್ತಕ್ಕಂಥ ರೂಪ ಅಯೋಧ್ಯೆ. ಹಾಗಾಗಿ ಅಯೋಧ್ಯೆ ಅದು ತುಂಬಾ ವಿಶೇಷ, ತುಂಬಾ ವಿಶೇಷ. ಅಷ್ಟು ದೂರ ಯಾಕೆ ಹೋಗ್ಬೇಕು? ಇಲ್ಲೇ ಅವನು ಬರುವಾಗ ಹೋಗಿಲ್ಲ, ದರ್ಶನ ತಗೊಂಡ್ರಾಯ್ತು. ಸ್ವಲ್ಪ ಲಘುವಾಗಿ ಹೇಳೋದಾದ್ರೆ, ಈಗ ಗುರುಗಳನ್ನು ಕಾಣಬೇಕು ಅಂದ್ರೆ ಬೆಂಗಳೂರಿಗೆ ಬರ್ಬೇಕು, ದೂರ ಆಯ್ತು. ಹಾಗಾಗಿ ಎಷ್ಟು ಜನ ಬರದೆ ಕೂತಿದ್ದಾರೆ. ಯಾಕೆ ಕೂತಿದ್ದಾರೆ? ಅವ್ರಿಗೆ ವಿಶ್ವಾಸ ಇದೆ, ಒಂದೆಲ್ಲ ಒಂದಿನ ಆ ಕಡೆಗೆ ಬರ್ತಾರೆ. ಅದೇ ಬರೋ ನೋಡಿದ್ರೆ ಆಯ್ತು ಅಲ್ವಾ? ಹಾಗೆ ಅವನು ಇಲ್ಲೇ ಬರುವಾಗ, ಅವನ ಉಪಸ್ಥಿತಿ ಈ ಭೂಮಿಯಲ್ಲೇ ಉಂಟಾಗುವಾಗ ಅಷ್ಟು ದೂರ ಹೋಗೋದು ಯಾಕೆ? ಇಲ್ಲೇ ಬಂದ್ರೆ ಸಾಕು, ಅಯೋಧ್ಯೆಯಲ್ಲಿ ಸಿಗ್ತಾನೆ. ಅಯೋಧ್ಯೆ ದೂರ ಅಂದ್ರೆ ಏನ್ ಮಾಡೋದು? ನಿನಗೆ ನಿನ್ನ ಮನಸ್ಸೇ ದೂರ.
ನಿನಗೆ ರಾಮನ ದೂರ ಅಂತ ಹೇಳಬೇಕಷ್ಟೇ ಹೊರತು ಬೇರೆ ದಾರಿ ಇಲ್ಲ ಅಂತ. ಹಾಗಾಗಿ ಅದು ಅಯೋಧ್ಯ. ಇನ್ನೇ ಹೇಳಿದ್ದು ನಾವು ಅಯೋಧ್ಯ ಅಂದರೆ ತ್ರಿಮೂರ್ತಿ ಸಂಗಮ. ಇನ್ನೇ ಹೇಳಿದ್ದು ತ್ರಿಮೂರ್ತಿಗಳಿದ್ದಾರೆ ಅಲ್ಲಿ. ಅಯೋಧ್ಯೆಯಲ್ಲಿ ಹರಿಯುವ ಸರಿಯು ಅಥವಾ ಸರಿಯು ತೀರದಲ್ಲಿದೆ ಅಯೋಧ್ಯೆ. ಅದು ಬ್ರಹ್ಮ ಮತ್ತು ಶಿವರಿಂದ ಬಂದಿರುವಂಥದ್ದು. ಬ್ರಹ್ಮಮಾನಸವೇ ಸರೋವರವಾಯಿತು, ಅದು ಹರಿಯಿತು ಸರಿಯೂ ಆಗಿ. ಹಾಗಾಗಿ ಸರಿ ಒಂದು ಬ್ರಹ್ಮ ಪ್ರವಾಹ, ಅದು ಬ್ರಹ್ಮಜಲ, ಅದು ಸರಿಯು. ಹಾಗೆ ಅದು ಕೈಲಾಸದಿಂದ ಬಂದಿರುವಂಥದ್ದು. ಅದು ಕೈಲಾಸ ಪರ್ವತೇರ ಮನಸ ನಿರ್ಮಿತ ಅದು ಬಂದಿದ್ದು ಕೈಲಾಸದಿಂದ. ಹಾಗಾಗಿ ಶಿವನು ಬಂದ ಹಾಗಾಯಿತು. ವಿಷ್ಣು ರಾಮನೇ ಇದ್ದಾನೆ, ಅವನೇ ಅವತಾರ ಮಾಡಿದಾನಲ್ಲಿ. ಆಗ ಬ್ರಹ್ಮ ವಿಷ್ಣು ಶಿವರು 3 ಜನರು ಕೂಡ ಸೇರಿದ್ದಾರೆ. ಮತ್ತೇನು ಬೇಕು? ಎಲ್ಲ ಅಲ್ಲಿದೆಯಲ್ಲ, ಸೃಷ್ಟಿ ಸ್ಥಿತಿ ಲಯವಿದೆಯಲ್ಲ. ನಿಮಗೆ ಅಂತಹ ಸ್ಥಿತಿ ಸೃಷ್ಟಿಯಾಗಬೇಕು ಅಂದರೆ ನೀವು ಅಯೋಧ್ಯೆಗೆ ಹೋಗಬೇಕು. ನಿಮ್ಮಲ್ಲಿ ಅಂತಹ ಸ್ಥಿತಿ ಉಂಟಾಗಬೇಕು ಅಂದರೆ ಈ ಉಂಟಾಗುವುದೆಲ್ಲ ಬ್ರಹ್ಮದೇವರಿಗೆ ಸೇರಿತು. ಮತ್ತೆ ಇದ್ದಿದ್ದು ಇರಬೇಕು, ಇರೋ ಒಳ್ಳೆಯದು ಅಂದರೆ ಅಲ್ಲಿ ವಿಷ್ಣು ದೇವರಿದ್ದಾರೆ ರಾಮನ ರೂಪದಲ್ಲಿ. ಅಲ್ಲಿ ಹೋಗಿ ನೀವು ಅಯೋಧ್ಯೆಗೆ ಹೋಗಿ. ಈ ಬೇಡದೆಲ್ಲ ತುಂಬಾ ಇದೆ, ಕಸ ತುಂಬಿಬಿಟ್ಟಿದೆ ಒಳಗೆಲ್ಲ. ಎಲ್ಲ ಹೋಗಬೇಕು, ಸುಡಬೇಕು. ಎಲ್ಲ ಸುಡುಗಣ್ಣ ಇದಾನಲ್ಲಿ, ಸುಡುಗಾಡಿನ ವಾಸಿ ಶಂಕರ. ಬೇಡದನ್ನ ಇಲ್ಲ ಮಾಡುವನು, ಲಯ ಮಾಡುವನು. ಅಥವಾ ನಮ್ಮ ಮನಸ್ಸೇ ಲಯವಾಗಬೇಕು ಅಲ್ಲಿ ರಾಮನಲ್ಲಿ, ಲಯಕರ್ತ ಅಲ್ಲಿದ್ದಾನೆ. ಹಾಗೆ ತ್ರಿಮೂರ್ತಿ ಸಂಗಮ. ಅದನ್ನ ಒಂದು ಶ್ಲೋಕ ಕೂಡ ಹೇಳುತ್ತೆ ಹಾಗೆ, ಅಕಾರ ವಾಸುದೇವಸ್ಯ. ಆ ಅಂದ್ರೆ ವಾಸುದೇವ, ಅಕ್ಷರಗಳ ಮಧ್ಯೆ. ಅದೆಲ್ಲ ಹಾಗೆ ಭಗವಂತ ಎಲ್ಲ ಕಡೆ ಬರ್ತಾನೆ, ಎಲ್ಲವೂ ಭಗವಂತನೇ. ಆದ್ರೆ ಕೆಲವು ಅವನು ವಿಭೂತಿ ಅಂತ ಹೇಳ್ತಾರೆ. ವಿಭೂತಿ ಅಂದ್ರೆ ವಿಶೇಷವಾದ ಅಸ್ತಿತ್ವ ಅಂತ. ವಿಭೂತಿ ಅಸ್ತಿತ್ವ, ವಿಭೂತಿ ಅಂದ್ರೆ ವಿಶೇಷವಾದ ಅಸ್ತಿತ್ವ ಅಂತ. ಈಗ ಎಲ್ಲ ಗಿಡಗಳಲ್ಲೂ ಅವನಿದ್ದಾನೆ. ತುಳಸಿಯಲ್ಲಿ ವಿಶೇಷವಾಗಿದ್ದಾನೆ. ಆ ವಿಶೇಷವಾಗಿ ಇದ್ದಾನೆ ಅಂದ್ರೆ ವಿಭೂತಿ. ಭೂತಿ ಇರುವಿಕೆ, ವಿಶೇಷ. ವಿಭೂತಿ ಅಂದ್ರೆ ವಿಶೇಷವಾದ ಇರುವಿಕೆ. ಈಗ ನಾವು ಕೊನೆಗೆ ಭೂತಿ ಆಗುತ್ತೆ ಅಲ್ವಾ? ಅಯ್ಯೋ ಅಂದ್ರೆ ವಿಭೂತಿ ವಿಶೇಷವಾದ ಭೂತಿ ಅಂತದ್ದು ಬರುತ್ತೆ. ಆ ಭೂತಿಗೂ ಶಿವನ ಹಚ್ಚುವ ಬದುಕು ತುಂಬಾ ವ್ಯತ್ಯಾಸ ಇದೆ. ಅದು ವಿಭೂತಿ, ಇದು ವಿಶೇಷವಾಗಿರ್ತಕ್ಕಂಥ ಭೂತಿ, ಇದು ವಿಶೇಷವಾದ ಅಸ್ತಿತ್ವ. ಇರುವುದು ಇಲ್ಲ ಅಂತ ಆಗತ್ತೆ ತಗೊಳ್ಬೇಡಿ. ನಿಜವಾದ ಇರುವಿಕೆ ಬರುತ್ತೆ ವಿಭೂತಿ. ಹಾಗೆ ವಿಭೂತಿ ಅಂದ್ರೆ ಏನು ಅಂದ್ರೆ ಭಗವಂತ ಎಲ್ಲ ಕಡೆ ಇದ್ರು ಎಲ್ಲೋ ಒಂದು ಕಡೆ ವಿಶೇಷವಾಗಿರ್ತಾನೆ. ಗಿಡಗಳ ಮಧ್ಯೆ ತುಳಸಿ, ಮರಗಳ ಮಧ್ಯೆ ಅಶ್ವತ್ಥ, ನೀರಿನಲ್ಲಿ ಗಂಗೆ. ಈ ತರ ಅವನು ಅಲ್ಲಿ ಒಂದು ಅದಕ್ಕೊಂದು ಅಧ್ಯಾಯ ಇದೆ ಭಗವದ್ಗೀತೆಯಲ್ಲಿ. ಎಲ್ಲೆಲ್ಲಿ ವಿಶೇಷವಾಗಿದ್ದೇನೆ ನಾನು ಹೇಳ್ತಾ ಹೋಗ್ತಾನೆ. ಶಂಖಗಳು ಎಷ್ಟು ಇದೆ, ಅದರ ಪಾಂಚಜನ್ಯ ಅದರಲ್ಲಿ, ಆಯುಧಗಳು ಎಷ್ಟು ಇದೆ, ವಜ್ರನ ಅದರಲ್ಲಿ, ಹೀಗೆಲ್ಲ ಇದೆ. ಅವನು ವಿಶೇಷವಾಗಿರ್ತಕ್ಕಂಥ ಅಸ್ತಿತ್ವ. ಹಾಗೆ ಅಕ್ಷರಗಳ ಪೈಕಿಯಲ್ಲೂ ಕೂಡ ಆ ಅಂದ್ರೆ ವಾಸುದೇವ, ಅಕಾರ ವಾಸುದೇವ. ಹಾಗೆ ಅಕಾರ ವಾಸುದೇವಸ್ಯ ಯಕಾರಸ್ತು ಈಶವಾಚಕ. ಯಾ ಅಂದ್ರೆ ಶಿವನಂತೆ. ಆ ಯಾ ನೋಡಿ ಬಂತಲ್ಲಿ. ಆಮೇಲೆ ಧಕಾರಾಚ ಪರಬ್ರಹ್ಮ ಅಂತ ಅಲ್ಲಿಗೆ ಹೋಗ್ಬಿಟ್ಟು ಪರಬ್ರಹ್ಮವೇ ಧಕಾರ ಅಂತ. ಅಷ್ಟು ದೂರ ಇದೆ ಅದಕ್ಕೆ. ಹಾಗೆ ಧಕಾರ ಅಂದ್ರೆ ಪ್ರಜಾಪತಿ ಬ್ರಹ್ಮ ಕೂಡ ಹೌದು. ಅಕಾರೋ ಬ್ರಹ್ಮ ವಿಷ್ಣು ಆ ಪ್ರಕಾರ ಮೂರು ಬರ್ತಾರೆ ಅಂತ ಹೇಳ್ತಾರೆ ಅಲ್ಲಿ. ಹೀಗೆ ಅಯೋಧ್ಯ ಪೂರ್ತಿಯಾಗಿ ಅಷ್ಟೊತ್ತಿನ ಧರ್ಮಸ್ಥಳು ಬಂದ್ಬಿಟ್ರು ಅಲ್ಲಿ. ಮುಖಾಂತರ ಹೋಗುತ್ತಿದ್ದ ಧರ್ಮಸ್ಥಳು ಬಂದಾಯ್ತು, ಶಬ್ದದಲ್ಲೇ ಬಂದಾಯ್ತು. ಅವರೆಲ್ಲರೂ ಎಲ್ಲಿ ಬರ್ತಾರೋ, ಎಲ್ಲಿ ಇರ್ತಾರೋ, ಯಾವ್ದ್ರ ಮೂಲಕ ನಾವು ಅವರನ್ನು ತಲುಪಬಹುದು. ಅದು ಅಯೋಧ್ಯ ಅಂತ. ಅಯೋಧ್ಯೆ ಅದು ತೀರ್ಥಕ್ಷೇತ್ರ. ಅದೇ ಮತ್ತೆ ಯಾವುದು ತೀರ್ಥಕ್ಷೇತ್ರ ಆಗಕ್ಕೆ ಸಾಧ್ಯ? ತ್ರಿಮೂರ್ತಿ ಸಂಗಮ. ನಿಮ್ಗೆ ಯಾವ ರೂಪ ಬೇಕಾದ ರೂಪ, ಸೃಷ್ಟಿ ರೂಪ ಬೇಕಾದ್ರೆ ಸೃಷ್ಟಿ ರೂಪ, ಸ್ಥಿತಿ ರೂಪ ಬೇಕಾದ್ರೆ ಸ್ಥಿತಿ ರೂಪ, ಲಯ ರೂಪ ಬೇಕಾದ್ರೆ ಲಯ ರೂಪ, ಎಲ್ಲ ರೂಪ ಕೂಡ ಲಯ ಇದೆ. ಒಟ್ಟು ಇದೇ ಕಾರ್ಯವಂತ ಭಗವಂತನಿಗೆ, ಇದೇ ಕಾರ್ಯವಂತ. ಸೃಷ್ಟಿ, ಸ್ಥಿತಿ, ಲಯ, ಅನುಗ್ರಹ, ತಿರೋಧಾನ. ಸೃಷ್ಟಿ ಅಂದ್ರೆ ಗೊತ್ತಿದೆ ನಿಮಗೆ, ಸ್ಥಿತಿ ಅಂದ್ರೆ ಗೊತ್ತಿದೆ, ಲಯ ಅಂದ್ರೆ ಗೊತ್ತಿದೆ, ಅನುಗ್ರಹ, ತಿರೋಧಾನ. ಅನುಗ್ರಹದ ತನ್ನಂತಾನು ತೋರಿಸ್ತಾನೆ, ಅದು ಅನುಗ್ರಹ. ತಿರೋಧಾನ ತನ್ನಂತಾನು ಮರೆ ಮಾಡ್ತಾನೆ. ಎರಡೂ ಆಟವೂ ಇದೆ ಅಂತ. ಕೆಲವು ಸಾರಿ ತೋರ್ತಾನೆ, ಕೆಲವು ಸಾರಿ ಮರೆ ಆಗ್ತಾನೆ. ಕೆಲವು ಸುದರ್ಶನ ಚಕ್ರ ಇದೆ. ಸುದರ್ಶನವನ್ನು ಅವನು ಹೀಗೆ ಹಿಡ್ಕೊಂಡ್ರೆ ಪ್ರಪಂಚ ಕಾಣುತ್ತಾನೆ, ಅದು ಅವನು ಕತ್ತಲಾಗಿರ್ತಾನೆ.
ಹಾಗೆ ಸಂಸಾರ. ಅದೇ ಸುದರ್ಶನವನ್ನು ಹೇಗೆ ತಿರುಗಿಸಿದ್ರೆ ಪ್ರಪಂಚ ಕತ್ತಲೆ ಆಗುತ್ತಂತೆ, ಅದು ಅವನು ತೋರ್ತಾನೆ. ಮುಕ್ತಿ ಅದು ಅವನಿಗೆ ಅಷ್ಟು ಸುಲಭದ ಕೆಲಸ ಅದು. ಹೀಗಂದ್ರೆ ಆಯ್ತು ಅಷ್ಟೇ. ಕೈ ಸುದರ್ಶನ ಚಕ್ರ ಇದೆ. ಈಗ ನಾವು ಉದಾಹರಣೆ ಕೊಡಿದ್ದೇವೆ ಅಂತ, ತಂದೆ ಮಗುವಿನ ಕೈಯಲ್ಲಿ ಮಗುವಿನ ತಂದೆ ಹೇಳಿದಾನೆ ನನ್ನ ಹುಡುಕುವಂತ ಮಗುವಿಗೆ ತಂದೆ ಸೂಚನೆ ಕೊಡ್ತಾನೆ. ಮಗು ಹುಡುಕ್ತಾ ಇದೆ, ಕೈಯಲ್ಲಿ ಟಾರ್ಚ್ ಕೊಟ್ಟಿದ್ದಾನೆ ತಂದೆ. ಆ ಟಾರ್ಚ್ ಅಲ್ಲಿ ಮಗು ಹುಡುಕ್ತಾ ಇದೆ, ತಂದೆ ಹಿಂದೆ ಇದ್ದಾನೆ. ಮಗು ಎಲ್ಲ ಊರೆಲ್ಲ ಹುಡುಕ್ತಾ ಇದೆ, ಹಿಂದಿಂದ ತಂದೆ ಬರ್ತಾ ಇದ್ದಾನೆ. ಅದು ಹುಡುಕ್ತಾನೆ ಇದೆ, ಕೊನೆಗೆ ಅಳುತ್ತಾ ಇದೆ. ಸ್ವಲ್ಪ ಹತ್ರ ಸಾಲ ನಿಜವಾಗಿ ಹೇಳ್ಬೇಕು, ಅದೇ ಲಿಸರಿನ್ ಕಣ್ಣಿರಲ್ಲ, ನಿಜವಾಗಿ ಹೇಳ್ಬೇಕು, ಇಲ್ಲಿಂದ ಹೇಳ್ಬೇಕು, ಆತ್ಮದ ಆಳದಿಂದ ಹೇಳ್ಬೇಕು. ಹಾಗತ್ತಾಗ ಅವನು ಎತ್ಕೊಳ್ತಾನೆ. ಅದೇ ಟಾರ್ಚ್ ಅನ್ನು ತನ್ನ ಕಡೆ ತಿರುಗಿಸ್ಕೊಳ್ತಾನೆ. ನಾವು ಕೇಳಿದ್ರು ಟಾರ್ಚ್ ಅನ್ನು, ಮಗುವಿನ ಕೇಳಿದ್ರು ಟಾರ್ಚ್ ಅನ್ನು ತನ್ನ ಕಡೆ ತಿರುಗಿಸ್ಕೊಳ್ತಾನೆ. ಆಗ ಮಗುವಿಗೆ ತಂದೆ ಕಾಣ್ತಾನೆ, ಮತ್ತದೇ ಕತ್ತಲೆ ಆಗುತ್ತೆ, ತಂದೆ ಕಾಣ್ತಾನೆ. ಈಗ ನಮ್ಮ ಸ್ಥಿತಿ ಕೂಡ ಅದೇ ಇದೆ. ನಮ್ಮ ತಂದೆ ಅವನೇ, ಟಾರ್ಚ್ ಮಾತ್ರ ಅವನ ಕೈಲಿದೆ ಅಂತಾರೆ ಸುದರ್ಶನ ಚಕ್ರವಾಗಿ. ಅವನು ಊರೆಲ್ಲ ಹುಡುಕ್ತಾ ಇದ್ದಾನೆ, ಊರೆಲ್ಲ ಬೆಳಕು ಅವನೇ ತೋರಿಸ್ತಾ ಇರೋದು. ಅವನು ತೋರಿಸಿದ ಬೆಳಕಲ್ಲಿ ನಮ್ಮ ಪ್ರಪಂಚದಲ್ಲಿ ಸುಖವನ್ನು ಹುಡುಕ್ತಾ ಇದ್ದೇವೆ. ಸುಖ ಅಂದ್ರೆ ಅವನೇ, ಭಗವಂತನೇ, ಅವನನ್ನು ಹುಡುಕ್ತಾ ಇದ್ದಾನೆ. ಆ ಸುಖ ಸಿಗದೆ ನಾವು ನಿಜವಾಗಿ ಹೊತ್ತಾಗ ತನ್ನ ಕೈ ಟಾರ್ಚ್ ಅನ್ನು ತನ್ನ ಕಡೆ ತಿರ್ಸ್ಕೊಳ್ತಾನೆ. ಅವನು ಹಾಗೆ ಮತ್ತೆಲ್ಲ ಕತ್ತರಾಗಿ ಅವನೇ ಅವನಾಗಿ ಗೋಚರಿಸುವಾಗ ಮುಕ್ತಿ. ಮುಕ್ತಿ ಅಂದ್ರೆ ಅದು ಅಂತ. ಹಾಗೆ ಅವನಿಗೆ ಕ್ಷಣಕಾಲದ ಕೆಲಸ ಅಷ್ಟೇ ಅದು ಅಂತ. ನಮ್ಮ ಸುದರ್ಶನ ಚಕ್ರದಿಂದ ಹೀಗೆ ಜನಂತ ತೋರಿಸ್ಬಲ್ಲ, ಹೀಗೆ ಪ್ರಪಂಚವನ್ನು ತೋರಿಸ್ಬಲ್ಲ. ನಾವು ಪ್ರಪಂಚ ನೋಡಿದ್ರು ಅದು ಅವನ ಕೃಪೆ, ನಾವು ಅವನನ್ನೇ ನೋಡಿದ್ರು ಕೂಡ ಅದು ಅವನ ಕೃಪೆ. ಹಾಗಾಗಿ ಅದೆಲ್ಲವೂ ಅವನಲ್ಲಿ ಇದೆ. ಆಮೇಲೆ ಅಯೋಧ್ಯೆ ಅಂದ್ರೆ ಬರೇ ದೇವತೆಗಳು ಮಾತ್ರ, ಸಕಲ ದೇವತೆಗಳ ಬೀಡು ಅಂತ ಕೂಡ ಅಭಿಯುಕ್ತರ ಮಾತುಗಳು ಹೇಳ್ತೇವೆ, ವೇದಗಳು ಹೇಳ್ತೇವೆ. ಅಷ್ಟಾಚಕ್ರ, ನವದ್ವಾರ, ದೇವಾನಾಂ ಪೂರ್ ಅಯೋಧ್ಯ, ದೇವಾನಾಂ ಪೂಹು ಅಯೋಧ್ಯ, ದೇವತೆಗಳ ನಗರಿ ಅಯೋಧ್ಯೆ. ವೇದ ಹೇಳಿದಂಥದ್ದು. ಅಷ್ಟಾಚಕ್ರ, ನವದ್ವಾರ, 8 ಚಕ್ರಗಳು, 9 ದ್ವಾರಗಳು. ದೇವಾನಾಂ ಪೂಹು, ದೇವತೆಗಳ ನಗರಿ ಇದು ಅಯೋಧ್ಯೆ. ತಸ್ಯಾಂ ಹಿರಣ್ಮಯ ಕೋಶ, ಅದರೊಳಗೆ ಬಂಗಾರದ ಕೋಶ ಇದೆ, ಒಂದು ಖಜಾನೆ. ಸ್ವರ್ಗೋ ಲೋಕೋ, ಅದು ಸ್ವರ್ಗಲೋಕ. ಅದು ಸ್ವರ್ಗ ಸುಖ ಅಂತ, ಸ್ವರ್ಗ ಶಬ್ದಕ್ಕೆ ಸುಖ ಅಂತ ಅರ್ಥ. ಆನಂದದ ಲೋಕ. ಜ್ಯೋತಿಷಾವೃತ, ಬೆಳಕಿನಿಂದ ಸುತ್ತೂರಿಯಲ್ಪಟ್ಟಿದೆ, ಬೆಳಕಾವರಿಸಿದೆ. ಕತ್ತಲಾವರಿಸಿತು ಅಲ್ಲ, ಬೆಳಕಾವರಿಸಿತು. ನಮ್ಗೆ ಆ ಶಬ್ದವೇ ಗೊತ್ತಿಲ್ಲ, ನಮ್ಗೆ ಇದೊಂದು ಶಬ್ದ ಗೊತ್ತಿದೆ. ಕತ್ತಲಾವರಿಸಿತು ಅಂತ ಎಲ್ಲಾ ಕಡೆ ಕೇಳ್ತೇವೆ ನಾವು, ಬೆಳಕಾವರಿಸಿತು ಅಂತ ಎಲ್ಲರೂ ಕೇಳ್ತೇವೆ ನಾವು. ಬೆಳಕು ನಮ್ಮನ್ನು ಬರಿಸುತ್ತೆ, ಬೆಳಕು ನಮ್ಮನ್ನು ಆವರಿಸುತ್ತೆ. ಅದೆರಡು. ಈಗ ನಾವು ಬೆಳಕನ್ನು ಬರೆಸಿದ್ರೆ ಸಾಕಂತೆ, ಬೆಳಕು ನಮ್ಮನ್ನು ಬರೆಸ್ಬೇಕಂತೆ. ಉಪನಿಷತ್ತು ಹೇಳುತ್ತೆ. ನಮ್ಮ ಉಪಾಧ್ಯಾಯರ ಆ ಉಪನಿಷತ್ ಪಂಕ್ತಿಯನ್ನು ರಾಮಭದ್ರಾಚಾರ್ಯರು ಪದೇ ಪದೇ ಮಾಡೋರು. ಅಂದ್ರೆ ಅವನೇ ನಮ್ಮನ್ನು ಬರೆಸ್ಬೇಕು ಅಂತ. ಕ್ರಮೇವೈಷ ಪ್ರವೃತ್ತಿ ತೇನ ಲಭ್ಯ. ಅವನೇ ಯಾರನ್ನು ನಾವು ಬರೆಸ್ತಾನೋ ಅವರಿಗೆ ಒಂದು ಲಭ್ಯ ಅಂತ. ನಾವು ಬರೆಸಿಬಿಟ್ರೆ ಆಗೋದು ಅಂತ. ಅದಕ್ಕೆ ನಾವು ತಮಾಷೆ ಉದಾಹರಣೆ ಇದ್ದಾರೆ ಅವರು ಕೊಡೋದು. ಭಿಕ್ಷುಕರಿಗೆ ಹೇಳ್ದ, ನಂದು ರಾಜ್ಕುಮಾರ್ದು ಮದುವೆ ಅಂತ. ನನಗೆ ಹಾರ್ಟ್ ಫೇಲ್ ಆಗೋದಕ್ಕೆ ಬಾಕಿ ಮತ್ತೊಂದು ಭಿಕ್ಷುಕನಿಗೆ ನಿಜ ಹೇಳುವಂತ ಅರ್ಧ ಆಗಿದೆ. ಹಾಗಾದ್ರೆ ನಾನು ಒಪ್ಪಿಯಾಗಿದೆ ಅಂತ, ಅವಳು ಒಪ್ಪಿದ್ರೆ ಆಯ್ತು ಅಂತ. ಹೀಗೆ ಆಗ್ಬಿಡುತ್ತೆ ಅಂತ. ಈಗ ಅವನು ನಮ್ಮನ್ನು ಬರೆಸ್ತಾ ಇದ್ರೆ, ರಾಮ ನಮ್ಮನ್ನು ಬರೆಸ್ತೆ, ನಾವು ಮಾತ್ರ ರಾಮನನ್ನು ಬರೆಸಿದ್ರೆ ಆಗೋದಷ್ಟೇ. ರಾಮ ನಮ್ಮನ್ನು ಬರೆಸಿ ನಾವು ರಾಮ ಭಕ್ತರು ಹೋದು. ಆಗ ಅದಿಲ್ಲದೆ ರಾಮ ಭಕ್ತರಲ್ಲ, ಅಲ್ಲಿವರೆಗೆ ಭಕ್ತರಲ್ಲ. ಅವನು ಒಪ್ಪಬೇಕು ನಮ್ಮನ್ನ, ನನ್ನ ಭಕ್ತ ಅಂತ ಅವನು ಒಪ್ಪಬೇಕು, ಅವನು ಬರೆಸ್ಬೇಕು. ಹಾಗೆ ಬೆಳಕು ನಮ್ಮನ್ನು ಬರೆಸತ್ತೆ, ಬೆಳಕು ನಮ್ಮನ್ನು ಆವರಿಸತ್ತೆ. ಎರಡಿದೆ, ಬೆಳಕು ನಮ್ಮನ್ನು ಆವರಿಸತ್ತೆ. ಎಲ್ಲಿ ಅಂದ್ರೆ ಅಯೋಧ್ಯೆಯಲ್ಲಿ. ವೇದವಾಕ್ಯ ಅದರೊಳಗೆ ಚಿನ್ನದ ಕೋಶ. ಆ ಚಿನ್ನದ ಕೋಶದಲ್ಲಿ ಸ್ವರ್ಗ ಸುಖ ಅಂದ್ರೆ ಅಪರೂಪದ ಅಲೌಕಿಕವಾಗಿರ್ತಕ್ಕಂಥ ಸುಖ. ಅಲ್ಲಿ ಬೆಳಕು ನಮ್ಮನ್ನು ಆವರಿಸುತ್ತೆ. ಇದ್ಯಾವುದಂದ್ರೆ ದೇವಾನಾಂ ಪೂಹು, ದೇವತೆಗಳ ನಗರಿ ಅಯೋಧ್ಯೆಯ ಕಥೆ ಇದು, ಅಯೋಧ್ಯೆಯ ವಿಷಯ ಇದು. ಅಂದ್ರೆ ಅಯೋಧ್ಯೆ ಬಗ್ಗೆ ಇನ್ನೊಂದು ಮಾತನ್ನು ಹೇಳಿದ್ದಾರೆ. ಅಷ್ಟಾಚಕ್ರ, ನವದ್ವಾರ, ಆ ನಗರಿಗೆ 9 ದ್ವಾರಗಳು, ಅದರೊಳಗೆ 8 ಚಕ್ರಗಳು. ಏನೋ ಅನಿಸ್ತಾ ಇದೆಯಾ? ಶರೀರದ ಬಗ್ಗೆ ಹೇಳ್ತಾ ಇದೆ. ಇಲ್ಲೇ 8 ಚಕ್ರಗಳಿದೆ ಒಳಗಡೆ.
9 ದ್ವಾರಗಳಿದ್ದಾವೆ. ಆ 9ನೇ ದ್ವಾರ ಗೊತ್ತೇ ಇರೋದು. 9ನೇ ದ್ವಾರದಾಗ ಕಾಣ್ತಾ ಇಲ್ಲ, ಮುಚ್ಚೋಗಿದೆ. ಅದು ಬ್ರಹ್ಮರಂಧ್ರ ಅಂತ ಸರ್, ನಮ್ಮ ನಡುರುತ್ತಲಿ ಇರುವಂಥದ್ದು. ಮತ್ತೆಲ್ಲ ಕೃಷ್ಣನ ದ್ವಾರಗಳು. ಆ ದ್ವಾರದಲ್ಲಿ ಜೀವ ಹೊರಗಡೆ ಹೋದ್ರೆ ಸಾಯುವಾಗ ಅದು ಹೋಗೋದು. ಮತ್ತೊಂದು ಅಂದ್ರೆ ಕಶ್ಮೀರದ ಬದುಕಿಗೆ ಹೋಗೋದು. ಅಂದ್ರೆ ಆ ಬ್ರಹ್ಮರಂಧ್ರದಲ್ಲಿ ಹೊರಗಡೆ ಹೋದ್ರೆ ಅದು ಕಶ್ಮೀರ ಹೊರಗೋದಕ್ಕೆ ಇರುವ ದ್ವಾರ ಅಲ್ಲ, ಅದು ಚೈತನ್ಯ ಹೊರಗಡೆ ಹೋಗಲಿಕ್ಕೆ ಇರುವಂಥ ದ್ವಾರ. ಅದು ಯುಗಕ್ಕೊಬ್ಬ ಜಗಕ್ಕೊಬ್ಬ ಆ ದಾರಿಯಲ್ಲಿ ಆ ದ್ವಾರದಲ್ಲಿ ಹೋಗ್ತಾ ಇದ್ದಾರೆ. ಹಾಗೆ ಅದು ಸೇರಿ 9 ದ್ವಾರಗಳಿರುವ ದೇಹವೇ ಅಯೋಧ್ಯೆ ಅಂತ. ಇದರ ಪ್ರತೀಕ ನಗರಿ ಅಯೋಧ್ಯೆ. ಮನು ಕಟ್ಟಿದ್ದು ಮನುಷ್ಯನ ಶರೀರದ ಪ್ರತೀಕವಾಗಿರ್ತಕ್ಕಂಥ ನಗರಿಯನ್ನ ಮನುಕುಲದ ಮೂಲ ಮನು ಕಟ್ಟಿದ್ದಾನೆ ಅಯೋಧ್ಯೆಯ ರೂಪದಲ್ಲಿ. ಹಾಗಾಗಿ ಅಲ್ಲಿ ರಾಮನಿದ್ದಾನೆ, ಆತ್ಮ ರಾಮನಿದ್ದಾನೆ. ಅವನು ಮತ್ತೇನು ಕೇಳಕ್ಕಿದ್ದೀನಿ, ಅಲ್ಲಿ ಹೋದ್ರೆ ಏನಾಗುತ್ತೆ ಅಂತ ಕೇಳಕ್ಕೇನಿದೆ. ಮುಕ್ತಿ ಬೇಕು ತಾನೆ, ಅದೇ ಅದು ಅಂತ. ಹಾಗನ್ನುವಾಗ ಇಲ್ಲಿಯೇ ಇದೆ ಅಂತ ಹೇಳಿದ್ರು ಅವರು. ಅದನ್ನಂತ ನಾವು ಕಂಡುಕೊಳ್ಳುವ ಕಣ್ಣಿದ್ರೆ ಇಲ್ಲಿ ಕೂಡ ಅಯೋಧ್ಯೆ ಇದೆ. ಶುದ್ಧ ಪ್ರಕೃತಿಯ ಕೌಸಲ್ಯ, ಅಲ್ಲಿ ರಾಮ ಅವತಾರ ಮಾಡ್ತಾನೆ. ಜೀವಗಳ ಬೇಡಿಕೆ ಮೇರೆಗೆ ಅಲ್ಲಿ ಬಂದ ಹಾಗೆ ಜೀವದ ಬೇಡಿಕೆ ಮೇರೆಗೆ, ಈ ಒಂದು ಜೀವದ ಬೇಡಿಕೆ ಮೇರೆಗೆ ನಮ್ಮ ಪ್ರಕೃತಿ ಶುದ್ಧ ಆದರೆ ಅದು ಕೌಸಲ್ಯ, ಅದು ಅಲ್ಲಿ ಅವನು ಅವತಾರ ಮಾಡ್ತಾನೆ. ನಾವಾಗ ಅವತಾರ ಮಾಡಿದ್ರು ರಾಮನವಮಿ, ಆ ಕ್ಷಣಕ ರಾಮನವಮಿ. ಹಾಗೆ ಇಲ್ಲಿಯೂ ಅವನಿದ್ದಾನೆ. ರಾಮರಾಜ್ಯ ಇಲ್ಲಿ ಮೊದಲಾಗಬೇಕು. ಇದರೊಳಗೆ ಎಲ್ಲರೂ ಇದ್ದಾರೆ. ಇಲ್ಲಿ ರಾಮಾಯಣದಲ್ಲಿ ಏನೆಲ್ಲ ಇದೆಯೋ ಅಷ್ಟು ಇಲ್ಲಿದೆ, ಎಲ್ಲವೂ ಇಲ್ಲಿದೆ. ರಾಮ ಆಡ್ಬೇಕು, ಅದೇ ವ್ಯತ್ಯಾಸ ಇರೋದು. ಈಗ ಸದ್ಯ ರಾಮ ಆಡ್ತಾ ಇಲ್ಲ, ಆಳ್ವಿಕೆ ಇನ್ಯಾರ ಕೈಗೆ ಹೋಗಿದೆ. ವಿಕೃತ ಅಹಂಕಾರಕ್ಕೆ ರಾವಣ ಅಂತ ಹೆಸರಂತೆ. ಅಹಂಕಾರ ವಿಕೃತ ಅಹಂಕಾರ. ರಾವಣ ಅಂತ ಹೇಳ್ತಾನೆ, ನಾನು ಯಾರೋ ಅವನು ಶಂಕರ ಅಂತ. ಕೈಲಾಸಕ್ಕೆ ಹೋಗಿ ಶಂಕರ ಇದ್ದಾನೆ ಮೇಲೆ ವಿವರಿಸ್ತಾ ಇದ್ದಾನೆ ದೇವಿಯ ಜೊತೆಯಲ್ಲಿ, ಗಲಾಟೆ ಮಾಡಬೇಡ ಅಂತ ಹೇಳಿದ್ದು ನಂದಿ ಅಷ್ಟೇ. ಕೋಯಂ ಶಂಕರ ಅಂತ, ಯಾರು ಅವನು ಶಂಕರ ಅಂದ್ರೆ ಅಂತ ಕೇಳಿದವನು. ಅಂದ್ರೆ ನಾನು ಒಂದೇ ಗೊತ್ತು, ಬೇರೇನು ಗೊತ್ತಿಲ್ಲ ಅವನಿಗೆ. ಹಾಗಾಗಿ ಶಂಕರನಿಲ್ಲ, ಅಹಂಕಾರ ಇದೆ. ನಂದಿ ಹೇಳಿದಂತೆ ನಿನಗೆ ಆ ಶಂಕರ ಬೇಡ, ನಾನೇ 2ನೇ ಶಂಕರ ಅಂತ ನಂದಿ ಒಂದು ಆಶೀರ್ವಾದ ಮಾಡಿಕೊಡಿಸ್ಕೊಟ್ಟ. ಬೇಗ ಮೇಲೆ ಹೋಗುವಂತ, ಮೇಲೆ ಹೋಗ್ಬೇಕಾದ್ರೆ ದಾರಿ ಮಾಡಿಕೊಡಿಸ್ಕೊಟ್ಟಂತ. ಕೋತುಗಳು ಒಂದು ಮುದ್ರೆ ಇದೆ ನಗರಿಯನ್ನು ಸರ್ವನಾಶ ಮಾಡಲಿಕ್ಕೆ ಚಪಿಸಿದ ನಂದಿ ಅಂತ. ಹಾಗೆ ವಿಕೃತ ಅಹಂಕಾರವೇ ರಾವಣ. ನಾವಿರೋದು ಅವನ ಕೈಯಲ್ಲಿ. ಈಗ ನಡೀತಾ ಇರೋದು ಯಾರ ರಾಜ್ಯಭಾರ ನಮ್ಮಲ್ಲಿ? ನಾವು ತಾನೇ ಇದನ್ನ ಆಡ್ತಾ ಇರೋದು, ನಾನು ನಂದು. ಅದಿಲ್ಲದಿದ್ರೆ ನಿಂತು ಹೋಗ್ತೀವಿ, ಈ ಚಕ್ರವೇ ನಿಂತು ಹೋಯ್ತು. ಗೊತ್ತಾಗುತ್ತೆ. ಇಡೀ ದಿವಸ ನೀವು ಆ ನಾನವನ್ನ ಹೊರಗಿಡಿದ್ರು, ಎಕ್ಸ್ಕ್ಲೂಡ್ ಮಾಡಿದ್ರು. ನಾನು ನಿಮಗೆ ಗೊತ್ತಿದ್ದುದಿಲ್ಲ. ಆಮೇಲೆ ಏನಾದ್ರು ನಡೆಯುತ್ತೆ ನೋಡಿ, ಎಲ್ಲವೂ ಅದು ಸುತ್ತಾ ಇದೆ. ಪ್ರತಿಯೊಂದು ಒಂದೊಂದು ಕಾಟ ಕೂಡ ಒಂದೊಂದು ಯೋಚನೆ ಬರ್ತಾರೆ, ಅದು ನಾನು ಒಂದು ಸುತ್ತಲೂ ಬರ್ತಾ ಇರೋ ಯೋಚನೆ ಅಂತ. ಅದು ಬಿಟ್ಟರೆ ಏನಿಲ್ಲ ಅಂತ. ಅದು ಚೆನ್ನಾಗಿದ್ರೆ ಸರಿಯಾಗಿದ್ರೆ ತೊಂದರೆ ಇಲ್ಲ. ಅಹಂಕಾರ ಶುದ್ಧವಾದ ಅಹಂಕಾರವಾದ್ರೆ ಮುಕ್ತಿಗೆ ಮಾರ್ಗ ಅದು. ಅವನೇ ನಾನು ಅಂತ ಹೇಳ್ತಾನೆ ಅಂತ, ಅದದು ಅಂತ. ಅವನೇ ಇಲ್ಲಿ ಬಂದು ಇದನ್ನ ಆಡುತ್ತಾ ನಾನು ಅಂತ ಹೇಳ್ಕೊಡ್ತಾನೆ ಅಂತ. ಈಗ ಅದಲ್ಲ, ಬೇರೆ ಯಾರು ಬಂದು ನಾನು ಅಂತ ಹೇಳ್ತಿರೋದು ಅಂತ ಅಲ್ವಾ? ಈಗ ರಾಜನ ಭೇಟಿ ಮಾಡಕ್ಕೆ ಹೋಗ್ತೀರಿ ಅಂತ ಅನ್ಕೊಳ್ಳಿ. ಒಂದು ರಾಜನೇ ನಾನು ರಾಜ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಅದು ಅಹಂಕಾರ ಬೇಕು. ಅದು ಕೆಲವು ವಿಷಯ ಸತ್ಯ, ಅದು ಅಹಂಕಾರ. ಆದ್ರೆ ರಾಜನನ್ನ ಎಲ್ಲೋ ಒಂದು, ಈಗ ರಾಜ ಅಲ್ಲ ಇನ್ಯಾರೋ ಒಬ್ಬ ರಾಜನ ತರ ವೇಷ ಹಾಕೊಂಡು ಬಂದು ನಾನು ರಾಜ ಅಂತ ಹೇಳಿದ್ರೆ, ದುಷ್ಟ ಯಾರೋ ಬಂದು ನಾನು ರಾಜ ಅಂತ ಹೇಳಿದ್ರೆ ಸತ್ಯ ಅಲ್ಲ, ಅದು ಮಿಥ್ಯಾಹಂಕಾರ. ಅದು ಅಹಂ ಇದೆ ಅಲ್ಲ ನಾನು ಅಂತ. ಅಂದ್ರೆ ನ್ಯಾಯವಾದ ಅಹಂ ಅಲ್ಲ, ಅದು ನಿಜವಾದ ಅಹಂ ಅಲ್ಲ, ಮಿಥ್ಯೆ. ಅದು ಇಲ್ಲ ಆಗ್ತಿರೋದು. ಅದು ನಿಜವಾದ ರಾಜ ಸುಮ್ಮನೆ ಇದ್ದಾನೆ, ಮಾತಾಡ್ತಾ ಇಲ್ಲ. ರಾಮ ಈ ರಾಜ್ಯದ ರಾಜ, ಅವನದು ನಿಶ್ಶಬ್ದ ಮೌನ, ಅಥವಾ ಅವನ ಮಾತು ನಾವು ಕೇಳಿಸ್ಕೊಳ್ತಾ ಇದ್ದ. ಇನ್ಯಾವುದೋ ಒಂದು ಅಹಂಕಾರ, ಒಂದು ವಿಕೃತ ಅಹಂಕಾರ, ಮನಸ್ಸಿನ ರೂಪ ಅದು. ಅದು ಬಂದು ನಾನು ಅಂತ ಹೇಳ್ತಾ ಇದೆ, ಇದೆಲ್ಲ ನಂದು ಅಂತ ಹೇಳ್ತಾ ಇದೆ. ಅದರ ಕೈಲಿ ಎಲ್ಲವೂ ಇದೆ. ಹಾಗಾದ್ರೆ ರಾವಣ ರಾಜ್ಯ ಇದು. ನಾವು ನಿಜವಾದ ರಾಜ ಬಂದು ನಾನು ರಾಜ ಇಲ್ಲಿ ಅಂತ ಹೇಳಿದ್ರೆ ಆವಾಗ ಅಹಂಕಾರ ಶುದ್ಧ ಅಹಂಕಾರ ಆಯ್ತದೆ. ಅದು ಬೇಕು, ಅದು ಅಂಥದ್ದು ಬೇಕು. ಈ ವಿಕೃತ ಹೋಗಿ ನಿಜವಾದ ಬರಬೇಕು ಅಂತ. ಹಾಗೆ ಇದು ಅಯೋಧ್ಯೆ ಆಗುತ್ತೆ. ಅಲ್ಲಿವರೆಗೆ ಲಂಕಾಪಟ್ಟಣ, ಬೆಂಕಿಪಟ್ಟಣ ಆಗಿರುತ್ತೆ. ಬೆಂಕಿಪಟ್ಟಣ ಎಷ್ಟೊತ್ತಿಗೆ ಇವತ್ತು ಉರಿಯುತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಎಷ್ಟೊತ್ತಿಗೆ ಯಾವ ಕಡ್ಡಿ ಹೇಗೆ ಗೀರಿ ಏನು ಬೆಂಕಿ ಎತ್ಕೊಳುತ್ತೆ ಅನ್ನೋದು ಸಾಧ್ಯ ಇಲ್ಲ. ಅಂಥದ್ದು ಎಲ್ಲ ಪೂರ್ತಿ ಡೈನಮೈಟ್ಗಳು.
ಎಷ್ಟೊತ್ತಿಗೆ ಯಾವ ಸ್ಫೋಟ ಆಗುತ್ತೆ ಅಂತ ಗೊತ್ತಿಲ್ಲ. ಈಗೆಲ್ಲ ಚೆನ್ನಾಗಿದೆ, ಇನ್ನೊಂದು ಕ್ಷಣದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಅದ ತಾನೆ ಈಗಿರೋದು. ಆದರೆ ಅವನೇ ಆದರೆ ಅಲ್ಲಿ ನಾನರ್ಥ ಕಂಚಿದ ಸ್ಪೃಶತು, ಅನರ್ಥ ಯಾರನ್ನು ಮುಟ್ಟಲಿಲ್ಲ. ರಾಮಾಯಣ ಹೇಳುತ್ತೆ. ರಾಮ ಆಳುವಾಗ ಹೇಗಿತ್ತು ರಾಜ್ಯ ಅಂದ್ರೆ ಅನರ್ಥ ನ ಅಸ್ಪೃಶತು ಕಂಚಿತು, ಯಾರೊಬ್ಬರನ್ನು ಅನರ್ಥ ಪೀಡಿಸೋದಲ್ಲ, ಆಮೇಲೆ ಮುಟ್ಟಲೇ ಇಲ್ಲ, ದೂರ ನಿಂತಿತ್ತು ಅನರ್ಥ. ಈಗ ಚಾಯ್ಸ್ ಮಾಡ್ಬೇಕು, ನಾವು ಯಾವ್ದು ಬೇಕು, ನಮ್ಮನ್ನು ಯಾರು ಆಡ್ಬೇಕು. ಈ ಹೊರಗಡೆ ನಮ್ಮನ್ನು ಯಾರು ಆಡ್ಬೇಕು ಅನ್ನೋ ಬಗ್ಗೆ ಭಯಂಕರ ಚರ್ಚೆ ನಡೆಯುತ್ತೆ, ಏನೇನೋ ಆಗುತ್ತೆ ಹೊರಗೆ. ಆದ್ರೆ ಇಲ್ಲಿ ಸ್ವಲ್ಪ ಚರ್ಚೆ ನಡೀಬೇಕಾದ್ರೆ ನಮ್ಮನ್ನು ಯಾರು ಆಡ್ಬೇಕು, ನನ್ನ ಮೈಯನ್ನ, ನನ್ನ ಮನಸ್ಸನ್ನ, ನನ್ನ ಆತ್ಮವನ್ನ, ನನ್ನ ವ್ಯಕ್ತಿತ್ವವನ್ನು ಯಾವುದು ಆಳ್ಬೇಕು, ಯಾರು ಆಳ್ಬೇಕು? ಅವನು ಆಳ್ಬೇಕು. ರಾಮ ಆಡಬೇಕು, ನಮಗೆ ಡೆಪ್ತ್ ಬೇಕು ಇಲ್ಲಿ. ಹೀಗಿದ್ರೆ ಅಳಬೇಕು ಅಷ್ಟೇ, ಬೇರೆ ಇಲ್ಲ. ಅವನು ಆಡ್ಬೇಕು ಅನ್ನೋದು ಈಡೇರದೇ ಇದ್ರೆ ಮತ್ತು ಒಂದು ದೀರ್ಘ ಹ್ರಸ್ವಾಗುತ್ತೆ ಅಷ್ಟೇ. ಎಲ್ಲ ದೀರ್ಘವೂ ಹ್ರಸ್ವಾಗ್ಬಿಡುತ್ತೆ. ಬದುಕಿನಲ್ಲಿ ಯಾವ್ಯಾವ್ದು ದೀರ್ಘವಾಗಿರ್ಬೇಕಾಗಿತ್ತು ಅದೆಲ್ಲ ಹ್ರಸ್ವಾಗ್ಬಿಡುತ್ತೆ. ಸುಖವೂ ಹ್ರಸ್ವಾಗುತ್ತೆ, ನೆಮ್ಮದಿಯೂ ಹ್ರಸ್ವಾಗುತ್ತೆ, ಅರಿವು ಹ್ರಸ್ವಾಗುತ್ತೆ, ನಮ್ಮೊಳಗೆ ಸತ್ವಗುಣವೂ ಸಾತ್ವಿಕತೆಯೂ ಹ್ರಸ್ವಾಗುತ್ತೆ. ಎಲ್ಲ ಚಿಕ್ಕದಾಗಿ ಅಳಬೇಕು ಅಂತ ಕೂತ್ಕೊಂಡ್ಬಿಡುತ್ತೆ. ಆಡಬೇಕು ಅನ್ನೋ ದೀರ್ಘ ಹೋಗಿ ಅಳಬೇಕು ಅನ್ನುವ ರೀತಿಯ ಒಂದು ಸೀಮಿತ ಸಂಕುಚಿತ ಬದುಕಾಗಿ ನಮ್ಮದು ಮಾರ್ಪಟ್ಟು ಬಿಡುತ್ತೆ. ಹಾಗಾಗಿ ಅಷ್ಟಚಕ್ರ, ನವದ್ವಾರ, ದೇವಾನಾಂಪು ಹಾಗಿದೆಯಾ ನೋಡ್ಕೋಬೇಕು ನಾವು. ದೇವತೆಗಳ ನಾಡಾಗಿದೆ ಈಗ. ದೇವಾನಾಂಪೂರ್ ಅಯೋಧ್ಯ, ಯುದ್ಧ ಮಾಡಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಮಾಯೆಗೆಲ್ಲಿ ಎಡೆ ಇಲ್ಲ. ಅದು ತೆರ್ಕೊಂಡಾಗ, ಆ ಪುರಿಯ ಬೆಳಗಿನ ದ್ವಾರಗಳೆಲ್ಲ ತೆರ್ಕೊಂಡಾಗ, ಆ ಚಕ್ರಗಳೆಲ್ಲ ತೆರ್ಕೊಂಡಾಗ ಅಯೋಧ್ಯ ಆಗ್ಬಿಡುತ್ತೆ. ಅದು ಅಂತ ಅದನ್ನು ಯಾರು ಏನು ಮಾಡೋದು ಸಾಧ್ಯ ಇಲ್ಲ, ಹತ್ರ ಬರೋಕ್ಕೆ ಸಾಧ್ಯ ಇಲ್ಲ. ಸನ್ಯಾಸಿ ಅಲೆಕ್ಸಾಂಡರ್ಗೆ ಹೇಳಿದಾಗ, ನನ್ನನ್ನು ನೀನೇನು ಮಾಡಬೇಕು, ನೀನು ಏನು ಮಾಡಿದ್ರೆ ನನಗೇನಾಗೋದಿಲ್ಲ ಅಂತ ಸ್ಥಿತಿ ಬಂದ್ಬಿಡುತ್ತೆ. ಕಡಿತಾನೆ ಅಂದಂತ, ನೀನು ಕಡಿಯೋ ದೇಹವನ್ನ, ಸುಡುತ್ತೇನೆ ಸುಡೋ ದೇಹವನ್ನ. ಯಾಕಂದ್ರೆ ಅಚ್ಛೇದ್ಯೋಜನ, ನಾನು ಹೇಗೆ ಅಂದ್ರೆ ಅಚ್ಛೇದ್ಯೋಜನ, ನನ್ನನ್ನು ಛೇದಿಸಲಿಕ್ಕೆ ಸಾಧ್ಯ ಇಲ್ಲ. ಅದಾಕ್ಯೋಜಂ, ಸುಡ್ಲಿಕ್ಕೆ ಸಾಧ್ಯ ಇಲ್ಲ. ಅಗ್ರದ್ಯೋಜಂ, ನನ್ನನ್ನು ಒದ್ದೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೆನೆಸ್ಲಿಕ್ಕೆ ಸಾಧ್ಯ ಇಲ್ಲ. ನೀರು ಕೂಡ ಕೆಲಸ ಮಾಡೋದಿಲ್ಲ ನನ್ನ ಮೇಲೆ. ಪಂಚಭೂತಗಳನ್ನು ನೀರು ನಿಂತವನು ನಾನು. ಆವಾಗ ಅಯೋಧ್ಯ ಅಂತ ಆಗೋದು. ಅಯೋಧ್ಯ ಅಂತ ಆಗಬೇಕಾದ್ರೆ ದೊಡ್ಡ ಬರಬೇಕು, ಅದಿಲ್ಲ ಅಯೋಧ್ಯ ಆಗುತ್ತೆ. ಈಗ ಯುದ್ಧ ಅಂತ ಆಗೋದು ಇಬ್ಬರ ಮಧ್ಯದಲ್ಲಿ, ಇಬ್ಬರಿಂದ ಯುದ್ಧ ಆಗತ್ತ, ಇಬ್ಬರಿದ್ರೆ ಆಗ್ಬೋದು. ಬೇಕಾದ್ರೆ ಗಂಡ ಹೆಂಡತಿ ಆಗಿರಲಿ, ಬೇಕಾದ್ರೆ ತಂದೆ ಮಕ್ಕಳಾಗಿರಲಿ. ಎರಡು ಅಂತ ಆದ್ರೆ ಅಲ್ಲಿ ಏನೋ ಒಂದು ಯುದ್ಧ ಇದೆ, ಒಂದು ಕ್ಲಾಶ್ ಇದೆ, ಇದ್ದೇ ಇರೋಕ್ಕೆ ಸಾಧ್ಯ ಇದೆ. ಎಲ್ಲವೂ ಒಬ್ಬರಿಗೊಬ್ಬರು ಹೊಂದಾಣಿಕೆ ಅಂದ್ರೂ ಕೂಡ ಅಂದ್ರೆ ಇರೋದಿಲ್ಲ ಹಾಗೆ ಅಂತ, ಎಲ್ಲವೂ ಅಂತ ಇರೋದಿಲ್ಲ ಅಂತ, ಒಂದು ಯಾವುದೋ ಕೆಲವು ಅಂಶ ವ್ಯತ್ಯಾಸ ಇದ್ದೇ ಇರುತ್ತೆ. ಹಾಗಾಗಿ ಎರಡು ಬಂದ ಕೂಡಲೇ ಶಬ್ದ ಬಂತು, ಎರಡು ಬಂದ ಕೂಡಲೇ ಘರ್ಷಣೆ ಬಂತು. ಒಂದೇನಾದ್ರೆ ಇಲ್ಲ ಅಯೋಧ್ಯೆ ಅಂತ ಹೋದ. ಅವಾಗ ಯುದ್ಧ ಎಲ್ಲ ಮುಗಿದ ತಾನೆ ಅವ್ನು ಸೀತೆ ಕರ್ಕೊಂಡು ಬಂದು ಸಿಂಹಾಸನದ ಅಯೋಧ್ಯೆಯಲ್ಲಿ ಮಣಿಸಿದ್ದು ಅದ್ವೈತನಾಗಿ. ಸೀತೆ ಅವನು ಬೇರೆ ಬೇರೆ ಆಗಿತ್ತಲ್ಲ ಭೌತಿಕವಾಗಿ. ಯುದ್ಧ ಮುಗಿದ ಮೇಲೆ ಏನಾಯ್ತು ಅಂದ್ರೆ ಅವರಿಬ್ಬರು ಒಂದಾದ್ರು, ಒಂದಾಗಿ ಸಿಂಹಾಸನದಲ್ಲಿ ಕಾಣಿಸ್ಕೊಂಡ್ರು ಅಯೋಧ್ಯೆ ಸಿಂಹಾಸನದಲ್ಲಿ. ಹಾಗೆ ಇಲ್ಲಿ ಆಗ್ಬೇಕಲ್ಲ, ನಮ್ಮೊಳಗೆ ಆಗ್ಬೇಕಲ್ಲ ಹಾಗೆ. ಹಾಗಾಗಿ ಅದು ಅಯೋಧ್ಯ, ಅದು ಕಲ್ಪನೆಗಳಿಗೆ ಮೀರಿದಂಥ, ವರ್ಣಗಳಿಗೆ ಮೀರಿದಂಥ ನಗರಿ ಅಂತ. ಆದರೆ ಮನುಷ್ಯನ ದೌರ್ಭಾಗ್ಯ ಏನು ಅಂದ್ರೆ ಒಳ್ಳೇದು ಯಾವುದನ್ನು ಒಳ್ಳೇದಾಗಿ ಇಟ್ಕೊಳ್ಳೋಕೆ ಇವನಿಗೆ ಹಣೆ ಬರೋದಿಲ್ಲ. ಒಳ್ಳೆ ವಸ್ತು ಬರಲಿ, ಒಳ್ಳೆ ವ್ಯಕ್ತಿ ಬರಲಿ, ಇವನನ್ನ ಹಾಳು ಮಾಡ್ಕೊಳ್ತಾನೆ. ನೋಡಿ ಅಯೋಧ್ಯೆ ಹೀಗಾಗಿದೆ ಇವತ್ತು, ಅದರ ಕಥೆ ನೋಡಿ. ಅದು ಹೇಗಾಗೋಯ್ತು ಅಂದ್ರೆ ಅಯೋಧ್ಯೆಯನ್ನು ಅಯೋಧ್ಯೆಯಾಗಿ ಯಾರು ಮಾಡಿದ್ರು ಅವ್ರಿಗೂ ಜನ ಮಾಡಿದ್ದಿದ್ದಂತೆ. ನಾವು ಅದನ್ನ ಎಷ್ಟೋ ಸತಿ ನೆನಪಿಸ್ಕೊಳ್ತೇವೆ. ರಾಮನನ್ನ ವನವಾಸಕ್ಕೆ ಕಳಿಸ್ಕೊಟ್ರು. ಅವನು ವನವಾಸಕ್ಕೆ ಹೋದವನು ಭುವನ ಮಂಗಲ ಮಾಡಿ ಮರಳಿ ಬಂದ. ಸೀತೆಯನ್ನು ವನವಾಸಕ್ಕೆ ಕಳಿಸ್ಕೊಟ್ರು. ಅಂತ ಜನ ಏನ್ ಮಾಡಿದ್ರು ಅವತ್ತಾದ್ರೂ ಕೂಡ ಜನ ಏನ್ ಮಾಡಿದ್ರು ಮಾಡಿದ್ದನ್ನ. ಸೀತೆ ರಾಮನಿಗೆ ತನ್ನ ವನವಾಸವಾದರೂ ಅವನಿಗೆ ದೊಡ್ಡದಲ್ಲ, ಆದ್ರೆ ಅವಳ ವನವಾಸ ಅವನಿಗೆ ದುರ್ಭರ ಆಯ್ತು. ಹಾಗಾಗಿ
ಅವರ ನೋವಿದೆಯಲ್ಲ, ಇಲ್ಲಿ ಒಂದು ಕಡೆಗೆ ಈಗ ಸೀತೆ ಇಲ್ಲಿ ಬಂದ ಮೇಲೆ ಇಲ್ಲಿಯ ಧರ್ಮಗಳು ಅವಳಿಗೂ ಇರ್ತವೆ ಅಂತ, ಅಂದ್ರೆ ಒಂದು ಮಟ್ಟಿಗೆ ಇರ್ತವೆ ಅಂತ. ಈಗ ರಾಮನ ನಗರಿ ಅವಳ ಕಾಡಿಗೆ ಹೋದಾಗ ಕಣ್ಣೀರು ಹಾಕಿರ್ಬೋದಲ್ಲ, ಎಷ್ಟು ಕಣ್ಣೀರು ಹಾಕಿದಾಳೆ ಅಂತ ಇದೆ ರಾಮಾಯಣದಲ್ಲಿ. ಅದು ನೀವು ಅದನ್ನ ಊಹೆನೇ ಮಾಡ್ಕೊಳಕ್ಕಾಗೋದಿಲ್ಲ ಆ ಥರ ಇದೆ ಅಂತ. ಅವಳಿಗೇನಾಯ್ತು ಆಗ, ಅವಳಿಗೇನಾಯ್ತು ಅನ್ನೋದು ಅದನ್ನ ಕಾಡು ಬಿಡೋದು ತಿಳ್ಕೊಳ್ಬೇಕು ಅಂತ. ಇಡೀ ಕಾಡೆ ರೋಧಿಸ್ತು ಅಂತ ಹೇಳ್ತಾರೆ ವಾಲ್ಮೀಕಿಯವರು. ಕಾಳಿದಾಸ ಹೇಳ್ತಾನೆ, ನೃತ್ಯ ಮಾಡ್ತಾ ಇದ್ದ ನವಿಲುಗಳು ನೃತ್ಯವನ್ನು ಬಿಟ್ಟುವಂತೆ. ನೃತ್ಯಂ ಮಯೂರ ಕುಸುಮಾನಿ ವೃಕ್ಷ, ಹೂ ಬಿಟ್ಟಿದ್ದು ಮರಗಳು, ಆ ಹೂಗಳನ್ನ ಕಣ್ಣೀರಲ್ಲಿ ಬಿಟ್ಟುವಂತೆ ಮರಗಳೆಲ್ಲ. ಕುಸುಮಾನಿ ವೃಕ್ಷ ದರ್ಭಾನುಪಾತಾನ ವಿಜಗುರು ಹರಿಣ್ಯ, ಜಿಂಕೆಗಳು ಎಡಬದಿಗೆ ಬಾಯಿ ಹಾಕಿದ್ದವು, ಅಗಿತಾ ಇದ್ದವು, ಅದರ ಸ್ವಾದವನ್ನು ಸ್ವೀಕರಿಸ್ತಾ ಇದ್ದವು. ಆ ಸೀತೆ ಇರೋದನ್ನು ನೋಡಿ ಹಾಗೆ ಬಿಟ್ಟುವಂತೆ. ಅತ್ಯಂತ ಮಾಸಿ ರುಜಿತ ಮನೆ ಕಾಡೆ ರೋಧಿಸಿತು, ಸೀತೆ ರೋಧಿಸುವಾಗ ಅಂತ. ಎಲ್ಲೋ ಅದರ ಒಂದು ಬಿಸಿ ತಟ್ಟದೇ ಇರೋದಿಲ್ಲ ಅಂತ. ಹಾಗಾಗಿ ಅಯೋಧ್ಯೆಯಲ್ಲಿ ಶಾಂತಿ ಇಲ್ಲ, ಅಯೋಧ್ಯೆಯಲ್ಲಿ ಯುದ್ಧವೇ. ರಾಮನ ನಂತರ ಅಯೋಧ್ಯೆ ಕಾಡಾಗತ್ತೆ. ರಾಮ ಒಂದು ನಿರ್ಯಾಣ ಸಮಯದಲ್ಲಿ ಅಯೋಧ್ಯೆಯನ್ನು ಪರಿತ್ಯಜಿಸಿ ಸರಿ ಹೋಗ್ತಾನಲ್ಲ, ಆಮೇಲೆ ಅದು ನಾಡಾಗಿ ಉಳಿಲಿಲ್ಲ ಅಂತ ರಾಮಾಯಣ ಹೇಳುತ್ತೆ. ಆಮೇಲೆ ಮಂತ್ರಗಳು ಕೂಡ ಹೇಳ್ತಾರೆ, ಕುಶ ಅದು ರಾಜ್ಯ ಆಡಲಿಲ್ಲ, ಸಾಧ್ಯವಿಲ್ಲ ರಾಜ್ಯ ಆಡೋದಕ್ಕಲ್ಲಿ. ಹೇಗೆ ರಾಜ್ಯ ಆಡೋದು? ರಾಮನಿಗೆ ಆಯ್ತಂತೆ, ಸೀತೆಯನ್ನು ಕಳ್ಕೊಂಡು ಅವನು ಇಬ್ಬರು ಮಕ್ಕಳ ಜೊತೆಗೆ ಅಯೋಧ್ಯೆಯನ್ನು ಪ್ರವೇಶ ಮಾಡುವಾಗ ಅವನಿಗೆಲ್ಲ ಶೂನ್ಯವಾಗಿ ಕಾಣಿಸ್ತು ಅಂತ ಅವರಿಗೆ ವರ್ಣನೆ ಮಾಡ್ತಾರೆ. ಸ್ವಯಂ ಪೂರ್ಣಕ್ಕೆ ಹಾಗಾಯ್ತು ಅಂತ. ಪರಿಪೂರ್ಣವೇ ಎಳೆದು ಬಂದಿರೋದು ರಾಮನ ರೂಪದಲ್ಲಿ, ಆದ್ರೆ ಜಗತ್ತು ನಡೆಸ್ಕೊಂಡ ರೀತಿ ಆಗಿದೆ ಅಂತ ಅವತ್ತಿನ ಕಾಲದಲ್ಲಿ ಕೂಡ ಅಂತ. ಹಾಗಾಗಿ ಶೂನ್ಯಂ ಜಗದಿದನ್ ಮೇನೆ ಅಂತ ಇಷ್ಟಪಟ್ಟು ಆಗಿದ್ದಲ್ಲ ಅವನಿಗೆ. ಅದು ಅಂದ್ರೆ ಸಂಗತಿಗಳು ಹಾಗೆ ಬಂದ್ಬಿಟ್ಟು ಜನ ಅವನಷ್ಟು ಶ್ರದ್ಧರಲ್ಲ, ಜನ ಸೀತೆಯಷ್ಟು ಶ್ರದ್ಧರಲ್ಲ. ಹಾಗಾಗಿ ಒಬ್ಬೊಬ್ರು ಒಂದೊಂದು ಮಾತಾಡಿದ್ರು, ಒಬ್ಬೊಬ್ರು ಒಂದು ರೀತಿ ಭಾವಿಸಿದ್ರು. ಯಾರೋ ಒಬ್ಬರು ರಾಜಕ್ರಮ ಮತ್ತು ಅಂತ ದೊಡ್ಡ ಮಾತಾಗಿರ್ಲಿಲ್ಲ, ಬೀದಿಗಳ ಹತ್ರ ಮಾತಾಡ್ತಾರೆ ರಾಮ ಸೀತೆಯರ ಬಗ್ಗೆ. ಹಾಗಾಗಿ ಅವನಿಗೆ ಅನಿವಾರ್ಯ ಆಯ್ತು ರಾಜಧರ್ಮವನ್ನು ಪಾಲನೆ ಮಾಡಬೇಕಾಗಿತ್ತು ಅಂತ. ಹಾಗಾಗಿ ಕೊನೆಗೆ ಅವನು ಅದ್ರ ಪರಿಣಾಮ ಎಲ್ಲಿತ್ತು ಅಂದ್ರೆ ಅವಳು ಭೂಮಿ ಪ್ರವೇಶ ಮಾಡ್ತಾಳೆ ಸೀತೆ. ಅವಳಿದ್ದಾಗ ಅಂದ್ರೆ ಮಕ್ಕಳಿದ್ದಾಗ ಅವಳಿಲ್ಲ ರಾಮನಿಗೆ, ಆ ಮಕ್ಕಳಿಗೂ ಹಾಗೆ. ಅಮ್ಮನಿದ್ದಾಗ ಅಪ್ಪ ಇಲ್ಲ, ಅಪ್ಪ ಇದ್ದಾಗ ಅಮ್ಮ ಇಲ್ಲ, ಆ ಮಕ್ಕಳ ಸ್ಥಿತಿ ಅದು. ಹಾಗೆ ಅಮ್ಮನನ್ನು ಕರ್ಕೊಂಡು ಅಪ್ಪನ ಬಳಿ ಮಕ್ಕಳು ಬಂದಿದ್ದಾರೆ, ಆ ಮಕ್ಕಳನ್ನ ಕರ್ಕೊಂಡು ಪ್ರವೇಶ ಮಾಡುವಾಗ ಅಯೋಧ್ಯೆಯನ್ನು ಶೂನ್ಯ ಕಾಣಿಸ್ತಾ ಹಾಗೆ ಅವನಿಗೆ ಅಂತ, ಅಯೋಧ್ಯೆಯಲ್ಲಿ ಅಂತ. ಹಾಗಾಗಿ ಈ ತರಹ ಜಗತ್ತು ನಡೆಸ್ಕೊಂಡಾಗ ಅತಿ ಕ್ಷೇತ್ರಗಳು ಕೂಡ ಹಾಗಾಗ್ಬಿಡ್ತವೆ ಅಂತ. ಈಗ ಅಯೋಧ್ಯೆ ನೋಡಿ ಹೇಗಿದೆ, ಅವತ್ತರ ನಂತರ ಬರೀ ಆಕ್ರಮಣಗಳು, ಯುದ್ಧಗಳು. ಮತ್ತೆ ಅದನ್ನು ಕಟ್ಟಿದ್ರು ಕೂಡ ವಿಕ್ರಮಾದಿತ್ಯ ಕಟ್ತಾನೆ, ಸಹಸ್ರ ಸ್ತಂಭಗಳ ರಾಮದೇವಾಲಯವನ್ನು ಕಟ್ತಾನೆ. ಆದ್ರೆ ಅದು ಕೂಡ ಆ ರಾಮದೇವಾಲಯ ಕೂಡ ಉಳಿಲಿಲ್ಲ. ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಅದು ರಾಮನದು, ರಾಮನ ಜನ್ಮಭೂಮಿ. ಅದನ್ನು ತಗೊಂಡು ಎಷ್ಟು ಕಲಹ, ಎಷ್ಟು ಕ್ಲೇಶ ಎಲ್ಲ ಇದ್ರೂ ಅದರ ಮಹಿಮೆ ಅಲ್ಲೇ ಇದ್ದೇ ಇರುತ್ತೆ ಅಂತ. ಅದನ್ನು ಯಾರು ಹೊಡೆಸಲಿಕ್ಕೆ ಸಾಧ್ಯ ಇಲ್ಲ. ಈಗ ರಾಮ ಅಲ್ಲಿ ಜನ್ಮಿಸಿದ್ದು ಅನ್ನೋದು ಹೊಡೆಸಲಿಕ್ಕೆ ಸಾಧ್ಯನೋ? ರಾಮ ಅಲ್ಲಿ ಅವತರಿಸಿದ್ದು ಅದು ಹೌದು ಅಂತಾದ್ರೆ ಅವನ ಪ್ರಭಾವವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈಗ ಹೋದರೂ ಇಷ್ಟೆಲ್ಲ ಕ್ಷೋಭೆಗಳ ಮಧ್ಯದಲ್ಲಿ ಶೋಭೆ ರಾಮನದಲ್ಲಿ ಇದ್ದೇ ಇದೆ, ಇದಿಲ್ಲದೆ ಅದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಯೋಧ್ಯೆಯ ವರ್ತಮಾನದ ಕ್ಷೋಭೆಯ ಮಧ್ಯದಲ್ಲಿ ರಾಮನ ಶಾಶ್ವತವಾದ ಅಂತರಾಳದ ಶೋಭೆಯನ್ನು ಕಾಣೋಣ. ಕಾಣಲಿಕ್ಕೆ ಅಯೋಧ್ಯೆಗೆ ತೆರಳೋಣ. ಹರೇ ರಾಮ.